ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ರವೆ ದೋಸೆ. ನಾನು 2 ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ. ಜರಡಿ ಹಿಡ್ಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿ ಹಿಟ್ಟು, ಅರ್ಧ ಲೋಟ ಮೈದಾ ಅಥವಾ ಗೋಧಿ ಹಿಟ್ಟು ಹಾಕ್ಬೋದು, 1/4 ಲೋಟ ಬೇಸನ್ ಹಿಟ್ಟು, 1 ಇಂಚು ಶುಂಠಿನ ತುರಿದು ಇಟ್ಕೊಳ್ತೀನಿ. ಇದು 1 ಬಟ್ಲು ಕೊಬ್ಬರಿ, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು ಮತ್ತು ಜೀರಿಗೆ ಇವನ್ನೆಲ್ಲವನ್ನು ಈ ಹಿಟ್ಟಿಗೆ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ನೋಡಿ, ಇವಾಗ ಒಂದು 2-3 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರು ಕೆಂಪು ಬರಲಿ ಅಂತ. ಇವಾಗ ನೀರು ಹಾಕ್ಕೊಳ್ಬೇಕು. 2, 3, 4 ಲೋಟ ನೀರು ಹಾಕ್ಕೊಂಡಿದ್ದೀನಿ ಈಗ ಮೊದಲು. ಆಮೇಲೆ ಮತ್ತಷ್ಟು ಹಾಕ್ಕೋಬೇಕಾಗುತ್ತೆ. ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಬಾರ್ದು. ಮತ್ತು ಇದನ್ನು ಕಲಿಸ್ಕೊಳ್ಬೇಕು ನೀಟಾಗಿ. ಕೈಯಿಂದ ಕಲಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ಕಲಿಸಾದ್ಮೇಲೆ ಇದನ್ನು ನೆನೆಯಕ್ಕೆ ಬಿಡಬೇಕು. 15ರಿಂದ 20 ನಿಮಿಷ ನೆನೆದ್ರೆ ಸಾಕು. ಆವಾಗ ರವೆ ನೀರನ್ನು ಹೀರ್ಕೊಂಡು ಈ ರೀತಿ ಗಟ್ಟಿಯಾಗಿರುತ್ತೆ. ಆಮೇಲೆ ಮತ್ತೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. 2, 3, 4 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 8 ಲೋಟ ನೀರು ಹಾಕ್ಕೊಂಡಂಗೆ ಆಯಿತು ನಾನು. ನೋಡೋಣ ಇನ್ನೂ ಎಷ್ಟು ಹಿಡಿಯುತ್ತೋ ಗೊತ್ತಿಲ್ಲ. ಈ ರೀತಿಯಾಗಿದೆ. ನೀವು ಕಲಿಸ್ಬೇಕಾದ್ರೆ ಒಮ್ಮೊಮ್ಮೆ ಅಕ್ಕಿ ಹಿಟ್ಟು ನೀರು ಜಾಸ್ತಿ ಇರುತ್ತೆ, ರವೆನೂ ಇರುತ್ತೆ. ಅದರ ಪ್ರಮಾಣ ಮೇಲೆ ನೀವು ಹೆಚ್ಚಿಗೆ ಕಡಿಮೆ ಹಾಕ್ಕೋಬೋದು. ಇವಾಗ ಕೊನೆಯದಾಗಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕೊಂಡ್ಮೇಲೆ ಸರಿಯಾಗಿ ಕ್ಲೀನಾಗಿ ಕಲಿಸ್ಬಿಟ್ಟು ಈ ದೋಸೆ ಹಾಕ್ತೀನಿ. ನಾನು 2 ಹಂಚನ್ನು ಇಟ್ಕೊಂಡಿದ್ದೀನಿ. ತವಾ ಆಲ್ರೆಡಿ ಕಾದಿದೆ. ನೀಟಾಗಿ ಈರುಳ್ಳಿಯಿಂದ ಎಣ್ಣೆ ಸೋರ್ಕೊಳ್ಬೇಕು. ಇವಾಗ ದೋಸೆ ನೀವು ಸ್ಪೂನಿಂದ ಹಾಕ್ಬೋದು, ಇಲ್ಲಾಂದ್ರೆ ಲೋಟದಿಂದನೂ ಹಾಕ್ಕೋಬೋದು. ದೋಸೆನ ಈ ರೀತಿ ಹಾಕ್ಕೋಬೋದು. ನೋಡಿ, 2 ತವಾಕು ನಾನು ಹಾಕ್ಕೊಂಡಿದ್ದೀನಿ. ಇದು ನಾವು ಯಾರಾದ್ರು ಗೆಸ್ಟ್ ಮನೆಗೆ ಬಂದಾಗ ಅಕ್ಕಿ ಉದ್ದಿನಬೇಳೆ ನೆನೆಸಿ ಮರೆತುಬಿಟ್ರೆ ಹರಿಬರಿಯಲ್ಲಿ ಅವಸರದಲ್ಲಿ ಇದನ್ನು ಮಾಡ್ಕೋಬೋದು ನಾವು. ಅಕ್ಕಿ ಉದ್ದಿನಬೇಳೆ ಹಾಕಿ ದೋಸೆ ಮಾಡಿಕೊಂಡಾಗ ಅದು ತಿಂದು ಬೇಜಾರಾದಾಗ ಈ ರೀತಿಯೂ ಮಾಡ್ಕೋಬೋದು. ರವೆ ದೋಸೆ ಇದು ತುಂಬ ಟೇಸ್ಟಿ ಇರುವಂಥ ದೋಸೆ ಅಂತ ಹೇಳ್ಬೋದು. ಕ್ರಿಸ್ಪಿಯಾಗಿಯೂ ಆಗಿರುತ್ತೆ. ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ ನೀಟಾಗಿರುವಂಥ ರುಚಿಯಾಗಿರುವಂಥ ದೋಸೆ ರೆಡಿ ಆಯಿತು. ಪ್ರತಿ ಸಲ ನಾವು ದೋಸೆ ಹಾಕಬೇಕಾದ್ರೆ ಈ ಹಿಟ್ಟನ್ನು ಈ ರೀತಿ ಕೈಯಾಡಿಸಿ ಹಾಕಬೇಕು. ಇಲ್ಲಾಂದರೆ ಕೆಳಗಡೆ ರವೆ ಗಟ್ಟಿಯಾಗಿ ಕೂತ್ಕೊಂಡು ಮೇಲೆ ನೀರು ಇರುತ್ತೆ. ಅದಕ್ಕಾಗಿ ಪ್ರತಿ ಸಲನೂ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈ ರೀತಿಯಾಗಿವೆ. ನಾನು ಮಾಡ್ತಾ ಎಲ್ಲವನ್ನೂ ತಿಂತಾನೆ ಇದ್ದರು. ಇವಾಗ ಈರುಳ್ಳಿ ಬೇಕು ಅನ್ನೋರು ಈ ರೀತಿ ಕೆಳಗಡೆ ತವಾಗೆ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಹಾಕಿಬಿಟ್ಟು ಮೇಲೆ ಹಿಟ್ಟು ಹಾಕಿ ದೋಸೆ ಮಾಡ್ಕೋಬೋದು. ಬೇಡ ಅಂದವರು ಹಿಟ್ಟು ಹಾಕಿಬಿಟ್ಟು ಅದರ ಮೇಲೆ ಈರುಳ್ಳಿ ಉದಿಸ್ಕೋಬೋದು. ಆ ರೀತಿಯೂ ಮಾಡ್ಬೋದು. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.